ನಮಸ್ಕಾರ. ನಮ್ಮ ತಂದೆಯವರಾದಂಥ CS ದಾಸ್ ಚಿದ್ರಿ ಸಾಹೇಬರು 1923 ಯಲ್ಲಿ ಜನ್ಮ ತಾಳಿ ಇವತ್ತು 2026 ಇವತ್ತಿನ ದಿವಸ ಅವರು ದೇವ್ರಿಗೆ ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಇವತ್ತು ಅವ್ರು ಮಾಡಿದಂಥ ಸೇವೆ ಇವತ್ತು ಇಡೀ ರಾಜ್ಯಕ್ಕೆ ಗುರುತಿದೆ, ಇಡೀ ಕ್ರೈಸ್ತ ಸಮುದಾಯಕ್ಕೆ ಗುರುತಿದೆ. ಎಲ್ಲ ಸಮುದಾಯದ ಲೀಡರ್ಸ್ಗಳು, ಎಲ್ಲ ಸಮುದಾಯದ ಜನರು ಇವತ್ತಿನ ದಿವಸ ದಾಸ್ ಚಿದ್ರಿ ಅಂದರೆ ಯಾವ ಥರ ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಸಮಾಜ ಸೇವೆ ಬಹಳಷ್ಟು ಮಾಡಿದ್ದಾರೆ. ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಯಾವುದೇ ಒಂದು ಸ್ಥಾನಮಾನಕ್ಕೆ ಆಸೆ ಪಡೋದಂಗೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನನ್ನ ಪಕ್ಷ ಅಂತ ಹೇಳಿ ಇವತ್ತಿನ ದಿವಸ ಪ್ರಾಣ ಬಿಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಎಲ್ಲ ಲೀಡರ್ಸ್ಗಳಿಗೂ ಹಾಗೂ ನನ್ನ ಉಸ್ತುವಾರಿ ಸಚಿವರಿಗೂ ಹಾಗೂ ನಾನು ರಹೀಂ ಖಾನ್ ಅವರಿಗೂ ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರಿಗೂ ಹಾಗೂ ರಾಜ್ಯದ ಎಲ್ಲ ಸಚಿವರಿಗೂ, ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೂ, ಖರ್ಗೆ ಸಾಹೇಬರಿಗೂ ನಾನು ಮನವಿ ಮಾಡ್ತೀನಿ. ನಮ್ಮ ತಂದೆಯವರ ಒಂದು ನಾಳೆ 3 ಗಂಟೆಗೆ ಚಿದ್ರಿ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೀತದೆ. ಅದಕ್ಕಾಗಿ ಯಾರಿಗೆ ಗುರ್ತಿಲ್ಲ, ಯಾರಿಗೆ ಗುರ್ತಾಗಿದೆ ಅಂತ ಹೇಳಲ್ದಂಗೆ ಯಾರ್ಯಾರಿಗೆ ಈ ನ್ಯೂಸ್ ಮುಟ್ತದೆ ತಾವೆಲ್ಲರೂ ಬಂದು ನಮ್ಮ ತಂದೆಯವರ ಕಡೆ ಒಂದು ಆಸೆ ಪೂರ್ತಿಗೊಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ನಮ್ಮ ತಾತ ಗ್ರ್ಯಾಂಡ್ ಫಾದರ್ ಅವರು ಇವತ್ತಿನ ದಿವಸದಲ್ಲಿ ಲೋಕವನ್ನು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಅವರು ನಮ್ಮ ಬೀದರ್ ಜನತೆಗೆ ಅಷ್ಟಿಷ್ಟು ಕೊಡುಗೆ ಅಂತಿಲ್ಲ, ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಕಮ್ಯುನಿಟಿಗೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ. ಅವರು ಸುಮಾರು 1923 ಇಂದ ಅವರು ಜನಿಸಿ ಇಲ್ಲಿವರೆಗೂ 2026 ವರೆಗೂ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಎಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಅಲ್ಲಿ ಬಂದು ಹೋಗಿ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ನಮ್ಮ ಕ್ರೈಸ್ತ ಕಮ್ಯುನಿಟಿ ಜನರು ಹಾಗೂ ಎಲ್ಲ ಕಮ್ಯುನಿಟಿ ಜನರು ಬಂದು ನಾಳೆ ಸ್ವಗ್ರಾಮದಲ್ಲಿ ಚಿದ್ರಿಯಲ್ಲಿ ಮೆಮೋರಿಯಲ್ ಸರ್ವಿಸ್ ಇರುತ್ತೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಇದು ಮಾಡಬೇಕಾಗಿ ವಿನಂತಿಸಿದ್ದಾರೆ. ಇವತ್ತು ನಮಗೆ ಬಹಳ ದುಃಖದ ಸಂಗತಿ ಆಗ್ಯದ. ಹುಟ್ಟು ಹೋರಾಟಗಾರರಿಗೆ ನಾವು ಕಳ್ಕೊಂಡಿದ್ದೇವೆ. ಇವತ್ತು ಸಮಾಜಕ್ಕೂ ಬಹಳಷ್ಟು ಕೊಡುಗೆ, ಪಕ್ಷಕ್ಕೂ ಬಹಳಷ್ಟು ಕೊಡುಗೆ ಅಂತ ಹಿರಿಯ ಮನುಷ್ಯ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಬಹಳ ದುಃಖ ಆಗ್ಯದ ನಮಗ. 103 ವರ್ಷ ಬದುಕಬೇಕಾದ್ರೆ ಸುಮ್ಮನಿಲ್ಲ. ದೇವ್ರು ಅವರು ಒಳ್ಳೆ ಆಯುಷ ಕೊಟ್ಟಿದ್ರು. ಇವತ್ತು ನಮ್ಮ ಸಮಾಜಕ್ಕೆ ದೊಡ್ಡ ಆಘಾತ ತಂದಂತ ನಾ ಇವತ್ತು ಮುಖಾಂತರ ಹೇಳಕ್ ಬಡ್ತೇನೆ ನಾಳೆ. ಯಾಕಂದ್ರೆ ಎಲ್ಲರೂ ನಮ್ಮ ಈಗ ಎಲ್ಲ ಕ್ರೈಸ್ತರು, ಎಲ್ಲ ಸಮಾಜದವರು ನಾಳೆಗೆ ಚಿದ್ರಿಲಿ ಸ್ವಂತ ಗ್ರಾಮದಲ್ಲಿ ಅಲ್ಲಿ ಮಾಡಲಾಗ್ತಿತ್ತು, ಅವೆಲ್ಲರೂ ಬರ್ಬೇಕಾಗಿದ್ರ ಮುಖಾಂತರ ಹೇಳ್ತೇನೆ ನಾನು. ಈ ದಿನ ನಮ್ಮ ಬೀದರ್ ಜಿಲ್ಲೆಯ ಕ್ರೈಸ್ತ ಸಮುದಾಯಕ್ಕೂ ಮತ್ತು ವಿಶೇಷವಾಗಿ ಜಾಗೀರ್ದಾರ್ ಅವರ ಒಂದು ಪರಿವಾರಕ್ಕೂ ನಮ್ಮ ಕ್ರೈಸ್ತ ಸಮುದಾಯಕ್ಕೂ ತುಂಬಲಾರದ ನಷ್ಟ ಮತ್ತು ದುಃಖ. ಯಾಕೆಂದರೆ ನಮ್ಮ ಸಮಾಜದ ಹಿರಿಯರು, ಸಮಾಜದ ಸುಧಾರಕರು, ಕ್ರೈಸ್ತ ಮುಖಂಡರು, ನಮ್ಮ ಕಲ್ಯಾಣ ಕರ್ನಾಟಕದ ಅತಿ ಶ್ರೇಷ್ಠ ಒಬ್ಬ ರಾಜಕಾರಣಿ ಮತ್ತು ಕ್ರೈಸ್ತ ಮುಖಂಡರು CS ದಾಸ್ ಚಿದ್ರಿ ಸರ್ ಅನ್ನು ನಾವು ಕಳೆದುಕೊಂಡಿದ್ದೇವೆ. ಅವರು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಹಿರಿಯ ರಾಜಕಾರಣಿಗಳು ಮತ್ತು ಕ್ರೈಸ್ತ ಸಮಾಜ ಸುಧಾರಕರಾಗಿದ್ದಾರೆ. ಹಾಗಾಗಿ ಅವರ ಒಂದು ಅಗಲುವಿಕೆ ಇಡೀ ನಮ್ಮ ಸಮುದಾಯಕ್ಕೂ ಮತ್ತು ಪಕ್ಷಕ್ಕೂ ತುಂಬಲಾರದ ನಷ್ಟವಾಗಿದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಕರ್ತನಾದ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ನೀತಿವಂತರಿಗೆ ಸಿಗುವಂತ ಆ ಸೌಭಾಗ್ಯದಲ್ಲಿ ಅವರನ್ನು ನಡೆಸಲಿ. ಪ್ರಾಮುಖ್ಯವಾಗಿ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತ ಸಮುದಾಯದ ಧರ್ಮಗುರುಗಳಿಗೂ, ಎಲ್ಲ ಕ್ರೈಸ್ತರಿಗೂ ಮತ್ತು ಪ್ರತಿಯೊಬ್ಬ ಜಿಲ್ಲೆಯ ಎಲ್ಲರಿಗೂ ನಾವು ಕೇಳುವುದೇನೆಂದರೆ, ನಾಳೆ 3 ಗಂಟೆಗೆ ಚಿದ್ರಿ ಅವರ ಒಂದು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಇರ್ತದೆ. ತಪ್ಪದೆ ದಯಮಾಡಿ ತಾವೆಲ್ಲರೂ ಬರಬೇಕಾಗಿ ಎಲ್ಲ ಸಭಾಪಾಲಕರಿಗೂ, ಎಲ್ಲ ಧರ್ಮಗುರುಗಳಿಗೂ ಮತ್ತು ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ಮುಖಂಡರಲ್ಲಿ ನಾವು ಕೇಳುತ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.